70ರ ದಶಕದಲ್ಲಿ ಸಂಗೀತ ಪ್ರೇಮಿಗಳ ಆರಾಧ್ಯ ದೈವ ಯಾರು ಅಂತ ಕೇಳಿದ್ರೆ ಅಲ್ಲಿ ಬರುವಂತ ಹೆಸರೇ ಎಸ್ ಜಾನಕಿ ಅಮ್ಮ ಅಂತ. ಇನ್ನು ಬಾಲ್ಯದಿಂದಲೇ ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿದ್ದಂತ ಗಾನ ಕೋಗಿಲೆಯ ಧ್ವನಿಯಲ್ಲಿ ಹಾಡನ್ನ ಕೇಳದವರು ಬಹುಶಃ ಯಾರೂ ಇಲ್ಲ ಅಂತ ಅನಿಸುತ್ತೆ. ತನ್ನ 3ನೇ ವಯಸ್ಸಿನಲ್ಲಿ ತನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ ಅಂತ ಅರ್ಥಕೊಂಡಿದ್ರು. ಯಾಕಂದ್ರೆ ಎಲ್ಲರೂ ಕೂಡ ಇವರನ್ನ ತಮ್ಮ ಮನೆ ಕರ್ಕೊಂಡು ಹೋಗಿ ಹಾಡನ್ನ ಹಾಡಿಸ್ತಾ ಇದ್ರಂತೆ. ಇನ್ನು 1957ರಲ್ಲಿ ತಮ್ಮ ಸಿನಿ ಪಯಣವನ್ನ ಆರಂಭ ಮಾಡಿದ್ರು ಕೂಡ ಅದಾದ ಬಳಿಕ ಅವರು ಯಾವತ್ತೂ ಕೂಡ ಹಿಂದಿರುಗಿ ನೋಡಲೇ ಇಲ್ಲ. ಕನ್ನಡ, ತೆಲುಗು, ಮಲಯಾಳಂ ಸೇರಿ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಭಾಷೆಗಳಲ್ಲೂ ಹಾಡನ್ನ ಹಾಡಿದ ಹಿರಿಮೆ ಎಸ್ ಜಾನಕಿ ಅಮ್ಮನವರಿಗೆ ಸಲ್ಲುತ್ತೆ. ಹಾಗಾದ್ರೆ ಸಿನಿಯಲ್ಲಿ ಸಂಗೀತದ ಪಯಣ ಹೇಗಿತ್ತು ಎಸ್ ಜಾನಕಿ ಅಮ್ಮನವರದು? ಇಲ್ಲಿದೆ ಆ ಕುರಿತ ರಿಪೋರ್ಟ್. ಮೌನವಾದ ಗಾನಕೋಗಿಲೆ ಎಸ್ ಜಾನಕಿ, ಗಂಧರ್ವ ಲೋಕಕ್ಕೆ ಸ್ವರ ಸರಸ್ವತಿ ಪಯಣ. ಎಸ್ ಜಾನಕಿ ಅಸಂಖ್ಯಾತ ಸಂಗೀತ ಪ್ರೇಮಿಗಳ ಪಾಲಿನ ಆರಾಧ್ಯ ದೈವ. ಹೃದಯದ ಭಾವನೆಗಳಿಗೆ ಜೀವ ನೀಡುತ್ತಿದ್ದ ಧ್ವನಿಯದು. ನೊಂದ ಹೃದಯಕ್ಕೆ ಸಾಂತ್ವನ ಹೇಳುವ ಗಾನದೇವತೆ. ಪ್ರೀತಿ ತುಂಬಿದ ಹೃದಯಗಳ ಮಧ್ಯೆ ಬೆಸುಗೆ ಮೂಡಿಸುತ್ತಿದ್ದ ಸ್ವರ ಕೋಗಿಲೆ. ಕೋಟಿ ಕೋಟಿ ಮನಸ್ಸು ಗೆದ್ದ ಆ ಸ್ವರ ಸರಸ್ವತಿ ಈಗ ಮೌನವಾಗಿದ್ದಾರೆ. ಅಭಿಮಾನಿಗಳ ಪ್ರೀತಿಯ ಜಾನಕಿಯಮ್ಮ ಸ್ವರ ಮಾಂತ್ರಿಕತೆಗೆ ಮನಸೋಲದವರೇ ಇಲ್ಲ. ಪ್ರೀತಿ, ಪ್ರೇಮ, ಭಕ್ತಿ, ಭಾವನಾತ್ಮಕ ಸಂಗೀತ ಸಾಲುಗಳಿಗೆ ಶಕ್ತಿ ನೀಡುತ್ತಿದ್ದ ಜಾನಕಿಯಮ್ಮನ ಹಾಡುಗಳು 80ರ ದಶಕದಲ್ಲಿ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚು. ಜಾನಕಿಯಮ್ಮ ಹುಟ್ಟಿದ್ದು ಆಂಧ್ರ, ಬೆಳೆದಿದ್ದು ಕರ್ನಾಟಕ. 3ನೇ ವಯಸ್ಸಿನಲ್ಲೇ ಸಂಗೀತದ ಮೇಲೆ ಪ್ರೀತಿ. ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ ರೆಪ್ಪಲ್ಲೆ ತಾಲೂಕಿನ ಪಲ್ಲಪಟ್ಲದಲ್ಲಿ 1938ರ ಏಪ್ರಿಲ್ 23ರಂದು ಜನಿಸಿದ್ರು. ಅವರ ತಂದೆ ಸಿಸ್ಟಲ್ ಶ್ರೀರಾಮಮೂರ್ತಿ ಆಯುರ್ವೇದ ವೈದ್ಯ ಮತ್ತು ಶಿಕ್ಷಕರು. ಜಾನಕಿಯಮ್ಮ ತಮ್ಮ ಬಾಲ್ಯದ ಬಹುಪಾಲು ಭಾಗವನ್ನ ಸಿರ್ಸಿಲಾದಲ್ಲೇ ಕಳೆದರು. 3ನೇ ವಯಸ್ಸಿನಲ್ಲೇ ಸಂಗೀತದ ಆಸಕ್ತಿ ಮೊಳಕೆಯೊಡೆದಿತ್ತು. ನಂತರದ ದಿನಗಳಲ್ಲಿ ಆಲ್ ಇಂಡಿಯಾ ರೇಡಿಯೋದ ರಾಷ್ಟ್ರೀಯ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜನಪ್ರಿಯರಾಗಿದ್ರು. ನಂತರ ಮದ್ರಾಸ್ನ ಎವಿಎಂ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ರು. ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಹಾಡು. 17 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡಿಗೆ ಧ್ವನಿ. ಟಿ ಚಲಪತಿ ರಾವ್ ಅವರು ಸಂಗೀತ ಸಂಯೋಜಿಸಿದ್ದ ತಮಿಳು ಸಿನಿಮಾ ವಿಧಿಯಿನ್ ವಿಲಯಾಟುವಿನಲ್ಲಿ ಹಾಡುವ ಮೂಲಕ ಹಿನ್ನೆಲೆ ಗಾಯನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು. 1957ರಲ್ಲಿ ತೆರೆ ಕಾಣಬೇಕಾದ ಸಿನಿಮಾಗೆ ಬಿಡುಗಡೆ ಭಾಗ್ಯವೇ ಒದಗಿ ಬರಲಿಲ್ಲ. ಆದರೆ ಜಾನಕಿ ಅವರು ಅಲ್ಲಿಂದಾಚೆಗೆ ತಿರುಗಿ ನೋಡಿದ್ದೇ ಇಲ್ಲ. ತೆಲುಗು, ಕನ್ನಡ, ಮಲಯಾಳಂ, ತಮಿಳು ಸೇರಿದಂತೆ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಭಾಷೆಗಳ ಸಿನಿಮಾಗಳಲ್ಲಿಯೂ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದಿ, ಬಂಗಾಳಿ, ಒರಿಯಾ, ಇಂಗ್ಲಿಷ್, ಸಂಸ್ಕೃತ, ಅಸ್ಸಾಮಿ, ಸಿಂಧಿ, ಕೊಂಕಣಿ, ತುಳು, ಜರ್ಮನ್ ಸೇರಿದಂತೆ ಇನ್ನಷ್ಟು ಭಾಷೆಗಳಲ್ಲಿಯೂ ಹಾಡಿರುವ ಎಸ್ ಜಾನಕಿ ಸೈ ಎನಿಸಿಕೊಂಡಿದ್ದಾರೆ. ಮಲಯಾಳಂ ಸಿನಿಮಾಗಳ ಸುಮಾರು 1,200ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗಿರುವ ಜಾನಕಮ್ಮ ಭಾರತದ 17 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇಂಗ್ಲಿಷ್, ಜಪಾನೀಸ್, ಅರೇಬಿಕ್, ಜರ್ಮನ್ ಮತ್ತು ಸಿಂಹಳ ಭಾಷೆಗಳಲ್ಲಿಯೂ ಹಾಡಿದ ಕೀರ್ತಿ ಅವರದ್ದು. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಎನಿಸಿಕೊಂಡಿರುವ ಎಸ್ ಜಾನಕಿಯಮ್ಮ 4 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ತಮಿಳು ಚಿತ್ರರಂಗದಿಂದ 2, ತೆಲುಗು ಹಾಡಿಗೆ 1 ಹಾಗೂ ಮಲಯಾಳಂ ಚಿತ್ರಕ್ಕೆ 1 ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ. 4 ರಾಷ್ಟ್ರೀಯ ಪ್ರಶಸ್ತಿ. 1976 ತಮಿಳಿನ 16 ವಯತಿನಿಲೆ ಚಿತ್ರದ ಸಿಂಧೂರ ಪೂವೆ. 1980ರಲ್ಲಿ ಮಲಯಾಳಂ ಭಾಷೆಯ ಒಪ್ಪೋಲ್ ಸಿನಿಮಾದ ಎಟ್ಟು ಮನೂರ್ ಅಂಬಲತಿಲ್. 1984ರಲ್ಲಿ ತೆಲುಗಿನ ಸೀತಾರ ಸಿನಿಮಾದ ವೆನ್ನಲೋ ಗೋದಾರಿ ಆನಂದಂ. 1992 ತಮಿಳಿನ ದೇವರ ಮಗನ್ ಸಿನಿಮಾದ ಎಂಚಿ ಎಡುಪಜಗಿ ಹಾಡಿಗೆ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಲಯಾಳಂ ಚಿತ್ರರಂಗದಲ್ಲಿ 14 ಸಲ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅದೇ ರೀತಿ ತಮಿಳಿನಲ್ಲಿ 7 ಸಲ, ತೆಲುಗಿನಲ್ಲಿ 10 ಬಾರಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ತಮಿಳುನಾಡು ಸರ್ಕಾರ ನೀಡುವ ಕಲೈ ಮಾಮಣಿ ಪ್ರಶಸ್ತಿಯನ್ನು 1986ರಲ್ಲಿ ಗಳಿಸಿದ್ದ ಜಾನಕಮ್ಮ 2002ರಲ್ಲಿ ಕೇರಳ ಸರ್ಕಾರದಿಂದ ಸಿನಿಮಾ ಆರ್ಕೈವರ್ಸ್ ಪ್ರಶಸ್ತಿ ಪಡೆದಿದ್ದಾರೆ. ಕರ್ನಾಟಕದಿಂದ ಬಸವ ಪುರಸ್ಕಾರ ಸೇರಿದಂತೆ 16 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.